ಸುಮೇರಿಯನ್ ಕಲ್ಚರ್ 6000 ವರ್ಷಗಳ ಹಿಂದಿಂದು. ಅದರದ್ದು ಆರಂಭ ಅದಕ್ಕಿಂತಲೂ ಬಹಳ ಹಿಂದಿರ್ಬೋದು, ಬಟ್ ಅದರದ್ದು ಪಳೆಯುಳಿಕೆಗಳು 6000 ವರ್ಷದಿಂದ ಸಿಗ್ತಾವು. ಆಮೇಲೆ ಅವರ ಬರವಣಿಗೆಗಳು 6000 ವರ್ಷದ ಹಿಂದಿಂದ ಸಿಗ್ತಾವು. ಆದ್ರೆ ಅವರ ವಸ್ತು ಒಡವೆಗಳು 8000 ವರ್ಷದಿಂದ ಸಿಗ್ತಾವು. ಆದ್ರೆ ಮೆಹರ್ಗಢ್ ಸಿವಿಲೈಸೇಷನ್ 10,000 ವರ್ಷದ ಹಿಂದಿನಿಂದ ಸಿಗ್ತದೆ. ಮೆಹರ್ಗಢ್ ಸಿವಿಲೈಸೇಷನ್. ಮೆಹರ್ಗಢ್ ಎಲ್ಲ ಇತ್ಪತ್ತಮ್ಮ? ಅಫ್ಘಾನಿಸ್ತಾನ್. ಇನ್ನೊಬ್ಬ ಯಾರೋ ಹೇಳಿದ? ಬಲೂಚಿಸ್ತಾನ್. ಅವನ ಮೇಲೆ ಫೋಕಸ್ ಹಾಕ್ರೆ ಮಕ್ಕೊಂಡಿದ್ದಲ್ಲ ಹುಡುಗ, ಅವನ್ ಮಕ್ಕಳ್ದಾಗ ಕುಂತ ನೋಡ್ರಿ ಅವನ. ನಾನು ಹೇಳ್ತೀನಿ, ಬಿಹೈಂಡ್ ಎವ್ರಿ ಸಕ್ಸೆಸ್ಫುಲ್ ಮ್ಯಾನ್ ದೇರ್ ಇಸ್ ಅನ್ಸಕ್ಸೆಸ್ಫುಲ್ ಪರ್ಸನ್. ಬಿಹೈಂಡ್ ಎವ್ರಿ ಅವೇಕನ್ ಪರ್ಸನ್ ದೇರ್ ಇಸ್ ಎ ಸ್ಲೀಪಿಂಗ್ ಪರ್ಸನ್. ವೆರಿ ಸಾರಿ. ನಾನು ಹೇಳ್ತೀನಿ, ಎಚ್ಚೆತ್ತಿರುವಂತ ವ್ಯಕ್ತಿ ಮಗಲ್ದಾಗ ಮಕ್ಕೊಂಡವ್ರು ಇರ್ತಾರೆ. ಗೆದ್ದಂತ ವ್ಯಕ್ತಿ ಕೊಟ್ಟಾಗ ಅಥವಾ ಅವನ ಹಿಂದ ಸೋತಂತವ್ರು ಇರ್ತಾರೆ. ನಿನ್ನ ಹೆಸರೇನಪ್ಪ? ಅವನ ಮೇಲೆ ಫೋಕಸ್ ಮಾಡಿ. ಶಿವಾನಂದ ಕವಾಟಕೊಪ್ಪ. ಯಾವ ಊರು ನಿಂದು? ಬೆಳಗಾವ್. ದೇವ್ರು ನೀವು ಒಳ್ಳೆ ಮಾಡಲಿ. ಯಾವ ಯೂನಿವರ್ಸಿಟಿ ಒಳಗೆ ಓದಾಕತ್ತೀರಿ? ಹಿಸ್ಟ್ರಿ ಅಂಡ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್. ಬಲೂಚಿಸ್ತಾನ್ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಮಾನವನು ಮೊದಲು ನೆಲೆ ನಿಂತು ಕೃಷಿ ಚಟುವಟಿಕೆಯನ್ನು ಪ್ರಾರಂಭ ಮಾಡಿ ನೆಲೆ ನಿಂತಿದ್ದು ಪೂರ್ವ ಆಫ್ರಿಕಾದಿಂದ ಈ ಕಡೆ ವಲಸೆ ಭಾರತದ ಕಡೆ ಬರ್ತಿರ್ತಾನಲ್ಲ ಸರ್. ಆ ಟೈಮ್ ಒಳಗ ಮಧ್ಯ ಶಿಲಾಯುಗ ಮತ್ತು ನವ ಶಿಲಾಯುಗದ ಮೊದಲ ನೆಲೆ ಮೆಹರ್ಗಢ್ ಸರ್. ವೆರಿ ಗುಡ್. ಮೆಹರ್ಗಢ್ ಆರ್ಕಿಯಾಲಜಿಕಲ್ ಸೈಟ್ ಅನ್ನು ಫಸ್ಟ್ ಟೈಮ್ ಎಕ್ಸ್ಕವೇಷನ್ ಮಾಡಿದ್ರು ಯಾರು ಅಂತ ಏನಾದ್ರು ಗೊತ್ತೈತಿ? ವೆರಿ ಗುಡ್. ಅವ್ರು ನೀನು ಶಿವಾನಂದ ಕುಂದರ್ಪತಮ್ಮ. ಆ ಫ್ರೆಂಚ್ ವಿಜ್ಞಾನಿ ಅಂತ ಹೇಳಿದವ್ರು ಯಾರು? ಅವ್ರ ಮೇಲೆ ಫೋಕಸ್ ಮಾಡಿ. ಪತಮ್ಮ ಕರೆಕ್ಟ್ ನೀ ಹೇಳಿದ್ದು. ಎದ್ನಿಂದ್ರ ದೇವ್ರು ನಿಮ್ ಒಳ್ಳೇದ್ ಮಾಡಿ, ಎಲ್ಲಾರು ನೀನ್ ಮಾಡಿ ನೋಡ್ಲಿ ಅಂತ ಅಷ್ಟ. ನೀನ್ ಎದ್ನಿಂದ್ರ ಅಂತ ಹೇಳಿ ಅಂದ್ರೆ ಪನಿಷ್ಮೆಂಟ್ ಅಂತ ಹೇಳಲ್ಲ. ನಿನ್ನ ಹೆಸರೇನು? ರವಿ ಮಟ್ಟಿಯಾಳ. ಅವನು ಫ್ರೆಂಚ್ ವಿಜ್ಞಾನಿ ಅಂತ ನೀವ್ ಹೆಂಗ್ ಗೊತ್ತಾಯ್ತು? SR ರಾವ್ ಅವ್ರ ಯಾವ ಪುಸ್ತಕ? ಲೋಥಲ್ ಅಂಡ್ ಹರಪ್ಪ ಸಿವಿಲೈಸೇಷನ್. ಪುಸ್ತಕದ ಹೆಸರು ಹೇಳಿ ನನಗೆ. ಲೋಥಲ್ ಅಂಡ್ ಇಂಡಸ್ ಸಿವಿಲೈಸೇಷನ್. SR ರಾವ್ ಅವರು ಬರೆದವರ ಪುಸ್ತಕದೊಳಗೆ ಅದನ್ನ ಹೇಳ್ತಾರ. ಓಕೆ, ವೆರಿ ಗುಡ್. ಆ ಫ್ರೆಂಚ್ ವಿಜ್ಞಾನಿ ಹೆಸರೇನು? ಓಕೆ, ವಿಚಿತ್ರ ಐತಿ. ಜೈಲಿಂದ ಚಾಲು ಆಗ್ತೈತಿ. ವೆರಿ ಗುಡ್. ಅವನು ಮತ್ತೆ ಅವನ ಹೆಂಡತಿ ಹೋಗಿ ಅಲ್ಲೇ ಎಕ್ಸ್ಕವೇಷನ್ ಮಾಡ್ತಾರ. 1978. ಫ್ಯಾಂಟಾಸ್ಟಿಕ್. ನಾನು ನಿಮ್ಗೆ ಹೇಳ್ತೀನಿ, ನಿಮ್ಗೆ ಚಪ್ಪಾಳೆ ಹೊಡಿಬೇಕಂದ್ರೆ ಜೋರಾಗಿ ಈ ಕುಂದ್ರಿ. ಪ್ರಥಮ ಬಾರಿಗೆ ಅಗ್ರಿಕಲ್ಚರ್ ಆಯ್ತು ಅಂತ ಹೇಳ್ದ. ನಾನು ನಿಮ್ಗೆ ಹೇಳ್ತೀನಿ, ಇಡೀ ಪ್ರಪಂಚದ ಆರ್ಕಿಯಾಲಜಿಸ್ಟ್ಗಳೆಲ್ಲ ಹಿಂಗ ಚಪ್ಪಾಳೆ ಹೊಡೆದ್ರು. ಹೆಂಗ್ ಹೊಡೆದ್ರು? ಜೋರಾಗಿ ಹೊಡೆದ್ರು. ನಾನು ನಿಮ್ಗೆ ಹೇಳ್ತೀನಿ, ಆ ಮೆಹರ್ಗಢ್ ಜನರು ಮುಂದೆ ಬಂದು ಸಿಂಧೂ ನದಿಯ ಬಯಲಿನಲ್ಲಿ ಹರಪ್ಪ ಮೊಹೆಂಜೊದಾರೋ ಸಿವಿಲೈಸೇಷನ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಮತ್ತೆ ಇರಾಕ್ ಕಡೆ ಹೋಗಿ ಸುಮೇರಿಯನ್ ಸಿವಿಲೈಸೇಷನ್ ಸ್ಟಾರ್ಟ್ ಮಾಡ್ತಾರೆ. ನಾನು ನಿಮ್ಗೆ ಹೇಳ್ತೀನಿ, ನಾವು ನಿಜವಾದ ಇತಿಹಾಸದ ಸ್ಟೂಡೆಂಟ್ ಆದ್ರೆ, ನಾವು ನಿಜವಾಗಿಯೂ ಇತಿಹಾಸವನ್ನ ಪ್ರೀತಿ ಮಾಡಿದ್ರೆ, ನಾ ಹೇಳ್ತೀನಿ, ದಿನಾಲೂ ಇವತ್ತು ಏನು ಇತಿಹಾಸದೊಳಗೆ ರಿಸರ್ಚ್ ಆಗ್ಯದ ಅನ್ನೋದನ್ನ ಹುಡುಕ್ಬೇಕು. ನಿನ್ನೇನಾಗ್ಯದ, ಇವತ್ತೇನಾಗ್ಯದ ಅಂತ ಹುಡುಕ್ಬೇಕು. ಕೆಲವೊಂದು ಮಂದಿ ಹುಡುಕ್ತಿರ್ತಾರೆ, ದಿನಾಲೂ ಹುಡುಕ್ತಿರ್ತಾರ. ಅವ್ರದ್ದು ದಿನಾಲೂ ಮುಂಜಾನೆ ಎದ್ದು ಕೂಡಲೇ ಕೆಲಸ ಏನಂತಂದ್ರ, ಅವ್ರು ಯಾವ ಸಬ್ಜೆಕ್ಟ್ನೊಳಗೆ ರಿಸರ್ಚ್ ಮಾಡಕತ್ತಿರ್ತಾರ ಅದನ್ನ ಗೂಗಲ್ ಮಾಡ್ತಾರೆ. ಗೂಗಲ್ನಾಗ ಹಾಕಿ ನೋಡ್ತಾರೆ. ನಾನು ಏನೇನೋ ಸಬ್ಜೆಕ್ಟ್ ಬಗ್ಗೆ ನಾನು ಅದರಲ್ಲೂ ಸುಮೇರಿಯನ್ ಸಂಸ್ಕೃತಿ ಧರ್ಮ, ಮಾಳವ ಸಂಸ್ಕೃತಿ ಧರ್ಮ, ನಾಗಧರ್ಮ ಸಂಸ್ಕೃತಿ ಧರ್ಮದ ಬಗ್ಗೆ ನಾನು ಏನೇನೋ ಬರೆದಿದ್ದೀನಿ. ಎಲ್ಲೆಲ್ಲೋ ಸಿಕ್ಕಿದ ಐಟಮ್ಗಳನ್ನ ಅಲ್ಲೇ ಹಾಕಿದ್ದೀನಿ ನನ್ನ ಬ್ಲಾಗ್ನೊಳಗೆ. ಅದನ್ನ ಅಮೆರಿಕಾದಿಂದ ಬಹಳಷ್ಟು ಮಂದಿ ವೆಸ್ಟರ್ನ್ ಸ್ಕಾಲರ್ಸ್ ಯುರೋಪ್ನಿಂದ ಚೆಕ್ ಮಾಡ್ತಾರೆ. ಈ ಬ್ಲಾಗ್ನೊಳಗೆ ನಂಜುಂಡಸ್ವಾಮಿ ಏನಾದ್ರು ಹೊಸದು ಬರ್ದಾನೆ ಇನ್ನು. ಅವ್ರು ಎಲ್ಲಾ ಬ್ಲಾಗ್ಗಳು, ಎಲ್ಲಾ ವೆಬ್ಸೈಟ್ಗಳನ್ನ ಚೆಕ್ ಮಾಡ್ತಾರೆ, ಹೊಸದು ಏನಾರ ಬಂದೈತೇನೋ ಅಂತೇಳಿ. ಈ ಮೆಹರ್ಗಢ್ ಸಿವಿಲೈಸೇಷನ್ ಬಗ್ಗೆ 1978 ಒಳಗೆ ಗೊತ್ತಾಗೈತಿ.
ಆದ್ರೆ ನಮ್ಮ ಸಿಲೆಬಸ್ನೊಳಗ ನಮ್ಗೆ ಇನ್ನೂ ಯಾಕೆ ಬರ್ಲಿಲ್ಲ, ಇನ್ನೂ ಯಾಕೆ ಬರ್ಲಿಲ್ಲ ಅವ ಮೆಹರ್ಗರ್ನೆ ಅವ 1978ರಾಗ ಗೊತ್ತಾದವ. ಆದ್ರೆ ಅವ ಯಾವಾಗಿದ್ದ? 10,500 ವರ್ಷದ ಹಿಂದಿದ್ದ. ನಾನು ನಿಮ್ಗೆ ಹೇಳ್ತೀನಿ, ನಮ್ಮ ಸಿಲೆಬಸ್ ತಯಾರು ಮಾಡಿದ್ದ ಫೇಲ್ ಆಗ್ಯದ. ನಾವು ಸಿಲೆಬಸ್ ಪ್ರಕಾರ ಪಾಠ ಮಾಡೋದ ದೊಡ್ಡ ಫೇಲ್ ಆಗ್ಯದ. ನಾನು ನಿಮ್ಗೆ ಹೇಳ್ತೀನಿ, ಕೆಲವೊಂದು ಯೂನಿವರ್ಸಿಟಿಗಳವು ಬೇರೆ ದೇಶದಾಗಲ್ಲ, ನಮ್ಮ ದೇಶದಾಗದವು. REC ಸೂರತ್ಕಲ್ ಐತಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅದ. ಅಲ್ಲೇ ಸಿಲೆಬಸ್ ಇರಂಗಿಲ್ಲ ಕೆಲವೊಂದು ಸಬ್ಜೆಕ್ಟ್ಗಳಿಗೆ, ಬರೀ ಟೈಟಲ್ ಇರ್ತದೆ. ರಿಲಯಬಿಲಿಟಿ ಎಂಜಿನಿಯರಿಂಗ್ ಅಂತ ಒಂದು ಸಬ್ಜೆಕ್ಟ್ ಅದ. ದೇರ್ ಇಸ್ ನೋ ಸಿಲೆಬಸ್. ಆ ಸ್ಟೂಡೆಂಟ್ ಯಾರು ರಿಲಯಬಿಲಿಟಿ ಇಂಜಿನಿಯರಿಂಗ್ ತಗೋತಾನ, ಅವ ತನಗೆ ಏನೇನು ಸಿಗ್ತದ ರಿಲಯಬಿಲಿಟಿ ಇಂಜಿನಿಯರಿಂಗ್ ಬಗ್ಗೆ ಮೆಟೀರಿಯಲ್, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ತನ್ನದೇ ಆದಂಥ ಅಭಿಪ್ರಾಯಗಳನ್ನು ಹಾಕಿ ಮಾಸ್ತರಿಗೆ ಒಂದು ಥೀಸಿಸ್ ಸಬ್ಮಿಟ್ ಮಾಡಿದ ಅಂತಂದ್ರೆ ಅವನಿಗೆ ಮಾರ್ಕ್ಸ್ ಬರ್ತದೆ, ಅಥವಾ ಒಂದು ಅದ್ರೊಳಗೆ ಎಕ್ಸಾಮ್ ಆಗ್ತದೆ. ನಾನು ನಿಮಗೆ ಇತಿಹಾಸದೊಳಗೆ ಯಾಕೆ ಹಂಗೆ ಮಾಡಬಾರ್ದು? ಸಿಲೆಬಸ್ ಬರೀ ಕದಂಬರು, ಅದರೊಳಗೆ ಕದಂಬರ ಸಂಸ್ಕೃತಿ ಧರ್ಮ, ಕದಂಬರ ಕಾಲದ ಸಂಸ್ಕೃತಿ ಧರ್ಮ, ಕದಂಬರ ಆರ್ಕಿಟೆಕ್ಚರು, ಅದು ಇದು ಅಂತ ಏನೇನು ಹಾಕಿರ್ತೀರಿ. ನಾನು ನಿಮ್ಗೆ ಹೇಳ್ತೀನಿ, ನಾನು ಕದಂಬರ ಬಗ್ಗೆ ನಾನು ಹುಡುಕಾಡುವಾಗ ಕದಂಬರ ಎಲ್ಲಾ ಶಿಲಾಶಾಸನಗಳು ನನಗೆ ರಷ್ಯನ್ ಭಾಷೆದೊಳಗೆ ಸಿಗ್ಲಿಕ್ಕತ್ತಾವ. ನನಗೆ ಇಂಟರ್ನೆಟ್ನೊಳಗೆ ಕನ್ನಡದಾಗ ಸಿಗೋದಾಗಿದೆ, ನಮಗೆ ಇಂಗ್ಲಿಷ್ನೊಳಗೆ ಸಿಗೋದಾಗಿದೆ. ಏನೋ ಸ್ವಲ್ಪ ಸಿಗ್ತದೆ ಇಂಗ್ಲಿಷ್ನಾಗ, ಬಟ್ ಸಂಪೂರ್ಣವಾಗಿ ಅದು ಸಿಗೋದು ರಷ್ಯನ್ ಭಾಷೆದೊಳಗೆ. ರಷ್ಯನ್ ಸ್ಕಾಲರ್ಗೆ ಕದಂಬರ ಬಗ್ಗೆ ಯಾಕಂತ ದೊಡ್ಡ ಪ್ರೀತಿ? ಪಲ್ಲವರ ಬಗ್ಗೆ ಅತ್ಯಂತ ದೊಡ್ಡ ಪ್ರಮಾಣದ ರಿಸರ್ಚ್ ಇಂಗ್ಲಿಷ್ನಾಗ ಬರೋದಕ್ಕಿಂತ ಮೊದಲು ಅದು ಇದ್ದದ್ದು ಫ್ರೆಂಚ್ ಭಾಷೆ ಒಳಗೆ. ಯಾಕಂತಂದ್ರೆ ಪೋರ್ಚುಗೀಸ್ ಇದು ಫ್ರೆಂಚ್ ಯಾರು ಪಾಂಡಿಚೇರಿ ಒಳಗಿದ್ರು ಅವರು ಪಲ್ಲವರ ಬಗ್ಗೆ ಸ್ಟಡಿ ಮಾಡಿದ್ರು. ನಾನು ನಿಮ್ಗೆ ಹೇಳ್ತೀನಿ, ಕನ್ನಡದ ಬಗ್ಗೆ ನೀವು ಕನ್ನಡದ ಇತಿಹಾಸವನ್ನ ನೀವು ಓದಬೇಕು ಅಂತಂದ್ರೆ ಕನ್ನಡದ ಇತಿಹಾಸವನ್ನ ಹೇಳ್ಕೊಳ್ಳೋವಂಗ ಬರೆದಂತ ಒಂದೇ ಒಂದು ಪುಸ್ತಕ ಸಿಗಂಗಿಲ್ಲ. ಕನ್ನಡದ ಇತಿಹಾಸದ ಬಗ್ಗೆ ಕನ್ನಡದೊಳಗೆ ಬರೆದಿರುವಂತ ಏಕೈಕ ಪುಸ್ತಕ ಹೇಳ್ಕೊಳ್ಳುವಂಥದ್ದು ಸಿಗಂಗಿಲ್ಲ. ನಿಮ್ಗೆ ಗೊತ್ತಿಲ್ಲ ಅಥವಾ ಗೊತ್ತಿರ್ಬೋದು. ಕನ್ನಡದ ಬಗ್ಗೆ ಒಳ್ಳೊಳ್ಳೆ ಇತಿಹಾಸದ ಪುಸ್ತಕಗಳು ಬಂದಿದ್ದು ಇಂಗ್ಲಿಷ್ನೊಳಗೆ. ಕನ್ನಡದ ಗ್ರಾಮರು ಪ್ರಪ್ರಥಮವಾಗಿ ಬರೆದದ್ದು ಕನ್ನಡದಾಗಲ್ಲ, ಜನಕ್ಕೆ ಗೊತ್ತಾಗ್ಲಿ ಅಂತೇಳಿ ಇಂಗ್ಲಿಷ್ನಾಗ. ನಾನು 18-19ನೇ ಶತಮಾನದ ಹೇಳಾಕತ್ತೀನಿ, ಇತ್ತೀಚಿಂದ ಹೇಳಾಕತ್ತೀನಿ. ಹಿಂದ ಶಬ್ದಮಣಿ ದರ್ಪಣ ಅಂತೇಳಿ ಅವರೆಲ್ಲ ಬರೋದ್ರು. ನಾ ಯಾಕೆ ಮಾತು ಹೇಳಾಕತ್ತೀನಿ ಅಂದ್ರ, ನಾವು ಏನ್ ಅನ್ಕೊಂಡಿವಿ ಗೊತ್ತೇನೋ, ಆ ಮೇಡಮ್ ಅವ್ರು ಹೇಳ್ದಂಗ ಇಂಗ್ಲಿಷ್ ಪುಸ್ತಕಗಳನ್ನ ಓದಬೇಡ್ರಿ, ಇಂಗ್ಲಿಷ್ ಅಧಿಕಾರಿಗಳು ಬರೆದಿರುವಂತ ಪುಸ್ತಕಗಳನ್ನ ಓದಬೇಡ್ರಿ ಅಂತೇಳಿ ಅವ್ರು ಮೇಡಮ್ ಅವ್ರು ಹೇಳ್ಬಿಟ್ರ. ನಾವು ಕನ್ನಡದ ಸಾಕ್ರಿ ಅಂತೇಳಿ ನಾವು ಕನ್ನಡದಾಗ ಕುಂತೀವಿ. ಕನ್ನಡದ ಪುಸ್ತಕ ನೀವು ಏನು ಓದಾಕತ್ತೀರಲ್ಲ, ಅವೆಲ್ಲ ಇಂಗ್ಲಿಷ್ ಭಾಷೆಯಿಂದ ಬಟ್ಟಿ ಇಳಿದು ಬಂದಿರುವಂತ ಪುಸ್ತಕಗಳು. ಬಟ್ಟಿ ಸೆರೆ ಹೆಂಗ ಚಲೋ ಅಲ್ಲ, ಹಂಗ ಬಟ್ಟಿ ಇಳಿಸಿದ ಪುಸ್ತಕ ಸತಿಗೆ ಚಲೋ ಅಲ್ಲ. ಚಲೋತೆ ಜೋರೇ ಬಾರಿಸ್ರಿ. ಬೇಕಾದ್ರೆ ನಿಮ್ಮ ಫಾಯ್ದೆಕ್ಕ ಇನ್ನೊಂದ್ಸರಿ ಹೇಳ್ತೀನಿ, ಬಟ್ಟಿ ಸೆರೆ ದೇಹಕ್ಕೆ ಹೆಂಗ ಚಲೋ ಅಲ್ಲ, ಹಂಗ ಬಟ್ಟಿ ಇಳಿಸಿದಂತ ಪುಸ್ತಕ ನಮ್ಮ ಮನಸ್ಸಿಗೆ ಚಲೋ ಅಲ್ಲ, ನಮ್ಮ ವಿದ್ಯೆಗೆ ಚಲೋ ಅಲ್ಲ, ನಮ್ಮ ಸಂಶೋಧನೆಗೆ ಚಲೋ ಅಲ್ಲ. ಈ ಮಾತನ್ನ ಅಗ್ರಿ ಒತ್ತಿ ಇನ್ನೊಂದು ರೀತಿ ಹೇಳ್ತೇನೆ. ನೀವು ಕೆಟ್ಟ ರೀತಿ ಅಂತ ತಿಳ್ಕೊರಿ ಅಥವಾ ಚಲೋ ರೀತಿ ಅಂತ ತಿಳ್ಕೊರಿ. ಎಷ್ಟು ಮಂದಿ ಹುಡುಗರು ಅಥವಾ ಹುಡುಗಿಯರು ಇಲ್ಲಿರೋರು ನನಗೆ ವರ್ಜಿನ್ ಆಗಿರೋ ಹುಡುಗ ಬೇಡ, ನನಗೆ ವರ್ಜಿನ್ ಆಗಿರೋ ಹುಡುಗಿ ಬೇಡ ಅಂತೇಳಿ ಹೇಳೋರೋದ್ರಲ್ಲಿ ಯಾರು ಹೇಳೋದಿಲ್ಲ. ಆದ್ರೆ ನಮ್ಮ ಸಂಶೋಧನೆಗೆ ನನಗೆ ವರ್ಜಿನ್ ಫೀಲ್ಡ್ ಬೇಕು ಅಂತೇಳಿ ಹೇಳೋರು ಎಷ್ಟು ಮಂದಿ ಇದ್ದೀರಿ? ಯಾರು ಈ ವಿಷಯದೊಳಗೆ ಸಂಶೋಧನೆ ಮಾಡಿರಬಾರ್ದು ಅಂತ ವಿಷಯದೊಳಗೆ ನಾನು ಸಂಶೋಧನೆ ಮಾಡಬೇಕು ಅಂತೇಳಿ ಅನ್ನೋರು ಎಷ್ಟು ಮಂದಿ ಇದ್ರ ಕೈ ಎತ್ರಿ? ಒಂದಿಷ್ಟು ಮಂದಿ. ನಾನು ನಿಮ್ಗೆ ಹೇಳ್ತೀನಿ, ದಯಮಾಡಿ ನೀವು ಎಲ್ಲದ್ರಾಗೂ ನನಗೆ ಹೊಸ ಕಾರ ಬೇಕ್ರಿ, ನನಗೆ ಸೆಕೆಂಡ್ ಕಾರ್ ಬೇಡ್ರಿ. ನನಗೆ ಹೊಸ ಮನಿನ ನನಗೆ ಬೇಕ್ರಿ, ನನಗೆ ಸೆಕೆಂಡ್ ಹ್ಯಾಂಡ್ ಮನಿ ಬೇಡ್ರಿ. ನಮ್ಮ ಅಣ್ಣ ಬಿಟ್ಟು ಕೊಟ್ಟಿದ್ದು ಶರ್ಟ್ ನನಗೆ ಬೇಡ್ರಿ, ನಂದ ಏನೋ ಹೊಸ ಶರ್ಟ್ ಬೇಕು ಅಂತೇಳಿ ಹಠ ಹಿಡಿಯೋರು ನೀವು.
ನಿಮ್ಮ ಅಣ್ಣ ಏನಾದ್ರು ನಿಮ್ಗೊಂದು ಸೀರೆ ತೆಗೆದು ಕೊಟ್ಟ ಅಂತಂದ್ರೆ ಅವ್ನು ತನ್ನ ಲಗ್ನದಾಗ ನನಗೆ ಅತ್ತಿಗೆ ಬಿಟ್ಕೊಟ್ಟ ಸೀರೆ ಯಾಕೆ ತೆಗೆದು ಕೊಟ್ಟಿದಿ, ನನಗೆ ಹೊಸ ಸೀರೆನ ಕೊಡಿಸುವಂತ ಜಗಳ ಆಡುವಂತ ಮಂದಿ. ನೀವು ಯಾಕೆ ಒರಿಜಿನ್ ಫೀಲ್ಡ್ನೊಳಗೆ ನಾ ಸಂಶೋಧನೆ ಮಾಡ್ತೀನಿ ಸರ್, ನನಗೆ ನೀವು ಮಾಡಿರೋದು ನೀವು ಯಾರೋ ಹಿಂದೆ ಲೈಬ್ರರಿ ಒಳಗೆ PhD ಮಾಡಿ ಇಟ್ಟಿರುವಂತ ಪುಸ್ತಕ ನನಗೆ ನೋಡ್ರಿ ಅಂತ ಯಾಕೆ ಹೇಳ್ತೀರಿ? ಐ ವಿಲ್ ನಾಟ್ ಸಿ ದಟ್. ನನ್ನದೇ ಆದಂತ ವಿಚಾರ ಐತಿ, ನಾನು ನಂದೇ ಆದಂತ ಫೀಲ್ಡ್ನೊಳಗೆ ಹೊಸ ಸಂಶೋಧನೆ ಮಾಡ್ತೀನಿ ಅಂತ ಯಾಕೆ ಹೇಳೋದಿಲ್ಲ? ಹೇಳ್ತೀರಿ ಯಾರ? ಅಲ್ಲಿ ಹಿಂದೆ ಫೋಕಸ್ ಮಾಡಪ್ಪ, ಯಾರೋ ಹೇಳಕತ್ತಾರ. ಹುಡುಗರ ಮೇಲೆ ಫಸ್ಟ್ ಫೋಕಸ್ ಮಾಡಿ. ಹಾ ಹೇಳ್ರಿ, ಯಾರು ಹೇಳಕತ್ತೀರಿ? ನಾವು ಹೊಸ ಫೀಲ್ಡ್ನೊಳಗೆ ರಿಸರ್ಚ್ ಮಾಡ್ತೀನಿ ಇತಿಹಾಸದೊಳಗೆ ಅಂತೇಳಿ. ಆಯ್ತು, ಇತಿಹಾಸದೊಳಗ ಹೊಸ ಫೀಲ್ಡ್ ಏನೈತಿ ರಿಸರ್ಚ್ ಮಾಡಿ? ನಾವು ರಿಸರ್ಚ್ ಮಾಡೋದು ಹಳೆ ವಿಷಯಗಳ ಬಗ್ಗೆ, ಮತ್ತೆ ರಿಸರ್ಚ್ ಮಾಡಕ ಹೊಸ ಫೀಲ್ಡ್ ಅಂದ್ರೆ ಏನೈತಿ? ಒರಿಜಿನ್ ಫೀಲ್ಡ್ ಅಂದ್ರೆ ಏನೈತಿ? ಇಲ್ಲಿ ಸರ್ ಮೇಲೆ ಫೋಕಸ್ ಮಾಡ್ಕೊಂಡು ಹೊಸದನ್ನ ಮೇಣದ ಬೊಂಬೆಗಳ ಸಂಗ್ರಹಾಲಯಕ್ಕೆ ಹೋಗ್ಲಿಲ್ಲ, ಲಂಡನ್ನಿನ ಐ ನೋಡಕ್ ಹೋಗ್ಲಿಲ್ಲ, ಮತ್ತೆ ಬಹಳಷ್ಟು ಮಂದಿ ಲಂಡನ್ಗೆ ಹೋದ್ರೆ ಅಥವಾ ಇಂಗ್ಲೆಂಡಿಗೆ ಹೋದ್ರೆ ಏನೇನ್ ನೋಡ್ಬೇಕಂತ ಹೇಳ್ತಾರೆ ಅದನ್ನ ನೋಡಕ್ ಹೋಗ್ಲಿಲ್ಲ. ಆದ್ರೆ ಒಂದ್ ಮಾತು ಹೇಳ್ತೀನಿ, ಸಂಜೆನಾಗ ಪ್ರತಿ ಈವ್ನಿಂಗ್ ಇಂಗ್ಲಿಷ್ ಸ್ಕಾಚ್ ಕುಡ್ದೇನಿ, ಮತ್ತೆ ಇಂಗ್ಲಿಷ್ ಏಲ್ ಹೌಸ್ನಾಗ ಹೋಗಿ. ಏಲ್ ಹೌಸ್ ಅಂದ್ರ ಎಂಡದ ಅಂಗಡಿ. ಇಂಗ್ಲಿಷ್ನೊಳಗ ALE ಏಲ್ ಅಂತಂದ್ರ ಎಂಡದ ಅಂಗಡಿ. ಸೊ ಹೋಗೇನಿ ALE ಏಲ್. ನಮ್ದು ಪ್ರೊನೌನ್ಸಿಯೇಷನ್ ಸ್ವಲ್ಪ ಕನ್ನಡ ಪ್ರೊನೌನ್ಸಿಯೇಷನ್ ಐತಿ. ಸೊ ಏನಪ್ಪಾ ಅಂತಂದ್ರ ಅದ್ರ ಡೇ ಟೈಮ್ನೊಳಗೆ ಮಾತ್ರ ಬ್ರಿಟಿಷ್ ಮ್ಯೂಸಿಯಂ, ಆಸ್ಮೋಲಿಯನ್ ಮ್ಯೂಸಿಯಂ, ಈ ತರ ಮ್ಯೂಸಿಯಂಗಳೊಳಗ ಅಡ್ಡಾಡೀನಿ. ನಾನು ನಿಮ್ಗೆ ಹೇಳ್ತೀನಿ, ನನಗೆ ಬಹಳ ಆಶ್ಚರ್ಯ ಆಗಿತ್ತು ಅಂತಂದ್ರೆ ಬ್ರಿಟಿಷ್ ಮ್ಯೂಸಿಯಂನೊಳಗೆ ಇರುವಂತ ಸ್ಕಾಲರ್ಗಳು ಯಾವ ರೀತಿ ಇತಿಹಾಸ ಬರೀತಾರಂದ್ರೆ 10,000 years ಹಿಸ್ಟ್ರಿ ಆಫ್ ಪಾಟರಿ.